Padre
ಸಾಧ್ಯವಿಲ್ಲಂತೆ. ಆಗಿದ್ದಾತ ಸ್ವಾಮಿ ಕೆಲವರು ಹೇಳಿದ್ರು ನನಗೆ ಹಣ್ಣುತ್ತಾರೆ ಅಂದ್ರು. ಸ್ವಾಮಿ ಕಲೆ ಮಾತ್ರ ಹಾಗೆ ಹೋಗಿ ಕೆಲವರು ಅಷ್ಟು ಕೊಪ್ಪ ಮಾಡಿದೆ ನನ್ನ ತಲೆ ಎಂಬುದಾಗಿ ಅದಕ್ಕೆಲ್ಲ ತಲೆ ಕೆಟ್ಟುಕೊಂಡ ಸ್ವಾಮಿ. ಹಾಗಾಗಿ ನನ್ನ ತಲೆ ಕೆಟ್ಟು ಹೋಗಲಿಲ್ಲ ಎಂಬುದನ್ನು ನಿಶ್ಚಯ. ಸ್ವಾಮಿ ಈ ದೇಶ ಯಾವುದು? ಸೌಭ, ಇನ್ನೊಂದು ಹೆಸರಲ್ಲಿ ಸಾಲ್ವ ಎಂದು ಕರೆಯುತ್ತಾರೆ. ನನ್ನ ನಾಮಧೇಯ ಬ್ರಹ್ಮದತ್ತ. ಆದರೆ ಅಂಕಿತವಾಗಿ ಬಂದ ಸನ್ವರ್ತಕವಾಗಿ ಬಂದ ಹೆಸರೇನು? ಸಾಲ್ವಭೂಪತಿ, ಸೌಭ ಮಹಾರಾಜ. ಯಾಕೆ ಆ ಸಾಲ್ವನಲ್ಲಿ ನನ್ನ ಮೇಲಿರುವಂತಹ ಮೇಲ್ಜಟ್ಟು ಕೈಬೋದು ಸ್ವಾಮಿ. ಆ ಮಹೇಂದ್ರ ಅದಕ್ಕೆ ಮನೆ ಅದು ಎಲ್ಲಿಯ ಲೆಕ್ಕ ಸ್ವಾಮಿ. ನಮಗೆ ನಮ್ಮದು ಮೇಲ್ಜಟ್ಟಿಗಿಂತ ಮೇಲಾಗಿರೋದು. ಕೆಳಗಿದ್ರೆ ಏನು ಕೆಳಗಿದ್ದವನ್ನೆಲ್ಲ ಹೋಗ್ಬೋದು, ಮೇಲಿದ್ದ ಮೇಲೆ ಹೋಗಿರ್ತಾರ. ಆ ಸ್ವಾಮಿ ಅವನಿಗೆ ಮಹೇಂದ್ರ ಅಂತ ಹೆಸರು. ಅವನಿಗೆ ಅಧಿಕರಿಸಲ್ಲ. ಯಾಕೆ ಕೊಟ್ಟ? ಯಾರೋ ಬ್ರಹ್ಮ ಆ ದೇವೇಂದ್ರ ಹೋಗಿದ್ದವನೇ ಅಧಿಕದಲ್ಲಿ ಅದಕ್ಕೆ ತೊಂದರೆ ಕೊಡ್ತಾನೆ ಅವ. ಅಕ್ಕಸರಿಗೆ ಹೋಯ್ತು. ಯಾಕೆ ಶತಕೃತವನ್ನು ಮಾಡಲಿಕ್ಕೆ ಸಾಧ್ಯವಾದಂತಹ ರಕ್ಷಕರು ತನ್ನ ದ್ವಾರದಿಂದ ತಪಸ್ಸವರಿಂದ ದೇವೇಂದ್ರ ಬೀಜವನ್ನು ಏರಲಿಕ್ಕೆ ಹೋದಾಗ ಕುತಂತ್ರದಿಂದ ಮತ್ತೊಬ್ಬ ಇದ್ದಾರೆ ರಮೇಶ. ಯಾರು? ಆ ಮಹಾವಿಷ್ಣು. ಅವ ಒಂದು ಬಿಟ್ಟ. ಅದಕ್ಕೆ ನಮಗೆ ತಲೆ ಬಿಸಿದ ಸ್ವಾಮಿ. ಆದ್ರೆ ಈ ಬರೇ ರಕ್ತರಿಗೆ ಮಾತ್ರವಲ್ಲ, ಆ ಬಲಿ ಎಂತಹ ಚಕ್ರವರ್ತಿಗಳು ಅವರು ಮುಂದೆ ಪದವಾಗಿ ಬರು. ಆದ್ರೆ ಮನುಷ್ಯರಿಗೂ ಇರಲಿಲ್ಲ ಈ ಮಹೇಂದ್ರ. ಆ ನರೇಂದ್ರ ತೊಂದರೆ ಮಹೇಂದ್ರಕ್ಕೆ ತೊಂದರೆ ಏನ್ ಮಾಡ್ತಾರೆ ಹೇಳಿದ್ರು. ಅಂದದ ಮಕ್ಕಳನ್ನು ಅನುದಯಲ್ಲಿ ಬೇಡುವನೆ ಅಂದದ ಮನೆಯಲ್ಲಿ ಔಷಧೇನಾದ ಬಾರಿ ಹೇಳಿಬಿಟ್ರಿ ಸ್ವಾಮಿ. ಬಾರಿ ಹೇಳಿಬಿಟ್ರಿ. ಯಾರು ಮಾಡಿಕೊಟ್ಟು ಹೇಳಿಬಿಟ್ರಿ ಸ್ವಾಮಿ. ಅಂದವನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಕ್ಕೆ ಶತಕೃತ್ವವನ್ನು ಮಾಡಿದ್ವಿ. ಏನು ನಿಶ್ಚಯ ಏನು ಪದ್ಧತಿ ಏನು? ಶತಕೃತ್ವವನ್ನು ಪೂರೈಸಿ ಯಾರು ಪೂರೈಸ್ತಾನೋ ಆತನಿಗೆ ಮಹೇಂದ್ರನ ರೂಢಿ ಆಗುತ್ತೆ. ಹಾಗಿದ್ದಲ್ಲೂ ಮೋಸ ಮಾಡಿದ್ದಲ್ವ? 10 ವರ್ಷ ಕರೆದ್ರು ಹಾಲಕ್ಕೆ ಹೊತ್ತು ಹೋಗುವಂತ ಸಂದರ್ಭದಲ್ಲಿ ಕುಂಟ ಅಗತ್ಯ ದೇಶದ ತೊಡಗಿದ ಪರವಾಗಿ ಕಾಯ್ದಿತ್ತು. ಶಾಪ ಕೊಟ್ಟ ಯಾರು? ರಮೇಶ ರಕಮಸ್ಯ ಸ್ವಾಮಿ. ಅವ ನಮ್ಮ ರಕ್ತದಲ್ಲಿ ಹೇಳಿದ ಯಾರು? ರಮೇಶ ಸ್ವಾಮಿಯ ಮಹಾವಿಷ್ಣು. ಹಾಗಾಗಿ ನಾವು ಯಾವುದಕ್ಕೆ ಹೆಸರುಕೊಂಡಿಲ್ಲ. ಆ ಈ ಸೌಕರ್ಯಗಳನ್ನು ಪರಿಪಾಲಿಸಿಕೊಂಡು ಬರ್ತಾ ಇದ್ದೇನೆ ಸ್ವಾಮಿ. ಹಾಗಾಗಿ ಯಾವುದಕ್ಕೂ ಕುಂದುಕೊರತೆ ಕೊರತೆಗಳಿಲ್ಲ. ಪರಿಪೂರ್ಣತೆ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ, ಸಕಲ ವಿಚಾರಗಳಲ್ಲಿ ಪರಿಣಿತಿಯನ್ನು ಪಡೆದವನಾದ ಸ್ವಾಮಿ. ಯಾರಿಗೂ ಹೆದರಿಕೊಂಡಿಲ್ಲ. ನಮ್ಮದೇ ಆದಂತಹ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ಮೆರೆದಾಡಿಕೊಳ್ತಾ ಇದ್ದೇನೆ. ಇನ್ನೊಬ್ಬ ಪ್ರಕರಣ ಕೆಲವರು ಹೇಳ್ಬೋದು ಅಂಬಾ ಪ್ರಕಾರದಿಂದ ನಾಚಿಕೆತವ ಅಂತ ಹೇಳಿದ್ರು. ಸ್ವಾಮಿ 10 ಅಡಿ 11 ವರ್ಷ ಇರಲಿ ಅಂತ ನಾವು ಬಂದಿದ್ದೇನೆ. ನಮಗೆ ಸರಿಯಾಗಿರಲಿಲ್ಲ. ಇದ್ರೂ ಕೂಡ ಇನ್ನೊಂದು ಇರಲಿ ಅಂತ ಹೋದದ್ದು ನಾವು. ಅಲ್ಲಿ ಹೋದಾಗ ರುಚಿ ನೋಡ್ತು. ಆವಾಗ ಒಪ್ಪಿಕೊಂಡವಳು. ಆಮೇಲೆ ಅವ್ರ ಒಬ್ಬ ಬೀಚ್ ಹೋಗಬೇಕೆ ಏನೋ ಆಗಿ ಹೋಯ್ತು. ಅದ್ರಲ್ಲಿ ನಮಗೇನೋ ನಷ್ಟವಾಗಿಲ್ಲ ಸ್ವಾಮಿ. ನಮ್ಗೆ ಆದದ್ದು ಆಗುದೇ. ಯಾಕೆ ಅಲ್ಲಿಗೂ ಹೋಗಿ ಬಂದಾಯಿಸಲ್ವಾ? ಬೀಚ್ ಬಂದ ಎದುರಿಸಿದ ಸೋಲು ಕತೆ ಬಿಡಿ ಸ್ವಾಮಿ. ಕೆಲವು ಸಮಯ ಅದು ಸೋಲಿಕೆ ಗೆಲ್ಲಲಿಕ್ಕೆ. ಹಾಗಾಗಿ ಅವನ ಮನೆ ಹೆದರಿಸಿದ. ನಾನು ಹಿಂದಕ್ಕೆ ಬಂದೆ. ಅಲ್ಲಿ ಸೋತೆ ಎಂಬ ಅರ್ಥವಲ್ಲ. ನನ್ನ ಮೊದಲನೇ ಹೆಂಡತಿಯಲ್ಲಿ ಪುತ್ರವನ್ನು ಪಡೆದು ಈ ಸಾಲ್ವಗಳ ಅಧಿಕಾರವನ್ನು ಆತನಿಗೆ ವಹಿಸಿಕೊಟ್ಟೆ ಸ್ವಾಮಿ. ಹಾಗೆ ಸುಖ ಸಂತೋಷದಿಂದ ಅಧಿಕಾರವನ್ನು ಮಾಡ್ತಾ ಇದ್ದಾನೆ. ಅಲ್ಲಿಗೆ ನೆಮ್ಮದಿ ಎಂಬುದು ನಮ್ಮ ಜೀವನದಲ್ಲಿ ಇರುವೆ. ಹಾಗೆ ಇದೇ ನೆಮ್ಮದಿ ಮಾತ್ರವಲ್ಲ, ಮುಂದೆ ನಮ್ಮೊಬ್ಬ ಮಿತ್ರ ಇದ್ದಾನೆ ಸ್ವಾಮಿ. ಮಿತ್ರ ಸಹ ಎಂಬುದಾಗಿ ಬಹಳ ಒಳ್ಳೆಯವ, ಬಹಳ ತಿಳ್ಕೊಂಡಿದ್ದಾರೆ ಸ್ವಾಮಿ. ಆದ್ರೆ ನಾವು ತಿಳ್ಕೊಂಡದ್ದು ಎಲ್ಲಿ ಬೇಕು ಅಲ್ಲಿ ಉಪಯೋಗಿಸುವುದಿಲ್ಲ. ಎಲ್ಲಿಗೆ ಬ್ಯಾಡೋ ಅಲ್ಲಿ ಇವತ್ತು ನಡೆಸ್ಕೊಳ್ತಾರೆ. ಹಾಗಾಗಿ ಅವನ ಮಿತ್ರನಾದರೂ ಕೂಡ ಅವನಿಗೂ ಮಕ್ಕಳಿಲ್ಲ. ಅವನ ಈ ದಿನಚರಿಯಿಂದಾಗಿ ಅವ ಪೂಜೆ ಮಾಡೋದು ಆ ವಿಷ್ಣುವನ್ನ. ಸ್ವಾಮಿ ಅರ್ಥ ಉಂಟು ಕೇಳ್ತೇನೆ. ಸಾಲಿಕಾಮವಂತೆ, ಕಾಶಪಾತವಂತೆ, ತೀರ್ಥ ಕುಡಿಯುವುದಂತೆ ಅವ್ರು ಒಳ್ಳೆಯದಾಗ್ತದೆ ಸ್ವಾಮಿ. ಈ ಭಕ್ತ ಹಾಳಾಗಿ ಸಾಲಿಗ್ರಾಮವನ್ನು ಪೂಜಿಸು. ಅಲ್ಲಿಗೆ ಹೋಯ್ತವ್ರು ಮನೆಯವರು ಅಲ್ಲ ಪೂಜಿಸುವ ಯಾರನ್ನ ಪೂಜಿಸಬೇಕು? ನನ್ನಂತವರೆಲ್ಲ ಪೂಜಿಸಬೇಕು. ಬೇಡ ಬಿಡಿ, ನನ್ನನ್ನು ಪೂಜಿಸುವುದು ಬೇಡ. ನಮ್ಮ ಆರಾಧ್ಯವಾದಂತಹ ಪರಮೇಶ್ವರ ಆ ರುದ್ರದೇವರನ್ನು ಅವರನ್ನು ಪೂಜಿಸಿದ್ರೆ ಅಪ್ಪನ ಗಟ್ಟಿ ಅಂತಕ್ಕಂಥದ್ದು ಅವರು ಯಾರನ್ನೇ ಪೂಜಿಸಿಕೊಳ್ಳಿ. ಇನ್ನೊಬ್ಬರ ರುದ್ರದೇವರನ್ನ ಪೂಜಿಸುವುದು ಬೇಡ ಅನ್ನೋ ಸ್ವಾಮಿ ಏನು ಹೇಳೋದು? ಅವ ಬಂದು ಸಾಕು. ದೇವ ಬಂದ ದೇವರ ದೇವ ಬಂದ ಅಂತ ನಮ್ಮಂತ
ಯಾಕೆ ಸೋಮವ ದೇವರ ಅಂತ ಕೇಳ್ತೇನೆ. ಒಂದೊಂದು ವಿಷಯದಲ್ಲಿ ಒಬ್ಬರು ದೇವರು ಹಾಗಿರುವಾಗ ಅವನೊಬ್ಬನೇ ಬಂದಾಗ ದೇವರ ಬಂದ ದೇವರನ್ನು ಕೊಟ್ಕೊಳ್ಳು ಯಾಕೆ ಸ್ವಾಮಿ ನೀವು ಹೇಳಿ ಕೊಡ್ತಾರೆ ಅಂತ ನಾನು ಕೊಡ್ತೇನೆ. ನಮಗೆ ಹೆದರಿಕೆ ಉಂಟು. ಆ ಮಹೇಂದ್ರ ಆ ರಮೇಶ ಅವರಿಗೆಲ್ಲ ಹೊಡಿತೀರಿ ನೀವು. ಇಲ್ಲ ಸ್ವಾಮಿ